ಜಮೀರ್ ಅಹಮದ್ ಅವರು ಹೇಳ್ತಾ ಇರೋದು ದಾಖಲೆ ಪರಿಶೀಲನೆ ಮಾಡಿ ಅರ್ಹರಿಗೆ ಮಾತ್ರ ಕೊಡ್ತೀವಿ. ದಾಖಲೆ ಎಲ್ಲಿದೆ? ಪರಿಶೀಲನೆ ಅವರು ಸಿಟಿಸನ್ಶಿಪ್ ಪರಿಶೀಲನೆ ಆಗಬೇಕಲ್ಲ. ಇವ್ರು ಕೊಟ್ಟಿರೋದಾಗಲ್ಲ. ಇದೆಲ್ಲ ಅವರು 20,000 ಹೇಳಿದ್ರಲ್ಲ, ಅವ್ರು ಯಾರು ವೆಸ್ಟ್ ಬೆಂಗಾಲಲ್ಲಿ 20,000 ಕೊಟ್ಟರೆ ನಿಮಗೆ ಸಿಟಿಸನ್ಶಿಪ್ ಮಾಡಿ ಅವ್ರು ಬೆಂಗಳೂರು ಕಳಿಸ್ಕೊಡ್ತಾರಂತ, ಟ್ರೈನ್ ಚಾರ್ಜ್ ಕೊಟ್ಬಿಟ್ಟು. ಇಲ್ಲಿ ಬಂದ ತಕ್ಷಣ ಅವ್ರಿಗೆ ಇಲ್ಲಿ ಗ್ಯಾಂಗ್ ಇದೆ. ಗ್ಯಾಂಗ್ ಈಗ ಅವನು ಯಾರೋ ಇಲ್ಲಿ ಲೇಔಟ್ ಮಾಡಿದ್ನಲ್ಲ, ಯಾರು ವಾಸಿಂ, ಅವನು ಮಾಧ್ಯಮದ ಮುಂದೆ ಬಂದು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾನೆ. ಅವನಿಗೆ ಯಾಕೆ ಒಳಗಾಕಿಲ್ಲ? ಅವನ ಹೆಸರಲ್ಲಿ ಲೇಔಟು. ರೌಡಿ ಶೀಟರ್ ಅವನು ರೌಡಿ ಶೀಟರು. ಅವನ ಹೆಸರಲ್ಲಿ ಲೇಔಟು. ಏನು ಮಹಾತ್ಮ ಗಾಂಧಿನ, ಅಂಬೇಡ್ಕರ್ ಇವನು? ಯಾರು? ಕೆಂಪೇಗೌಡನ ಇವನು? ಬೆಂಗಳೂರು ಯಾರು ಇವನು? ಅವನ ಹೆಸರಲ್ಲಿ ಒಂದು ಲೇಔಟು. ಕಾಂಗ್ರೆಸ್ ಏಜೆಂಟ್ ಅವನು. ಈ ಜಮೀನು ಇದು ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕದ ಜನಗಳಿಗೆ ಸೇರಿರೋದು. 600 ಕೋಟಿ ಬೆಲೆ ಬಾಳೋ ಜಮೀನಿದು. ಇದನ್ನು ಉಳಿಸೋವಂಥದ್ದು ನಮ್ಮೆಲ್ಲರ ಕರ್ನಾಟಕದ ಜನ, ನಾನು ಕರೆ ಕೊಡ್ತಾ ಇದ್ದೀನಿ, ಕರ್ನಾಟಕದ ಜನ ಇದರ ವಿರುದ್ಧವಾದಂಥ ಚಳವಳಿಯನ್ನು ಮಾಡಬೇಕು. ಆಗ ಮಾತ್ರ ಈ ಸಿದ್ದರಾಮಯ್ಯನವರಿಗೆ ಬುದ್ಧಿ ಬರ್ತತೆ. ಇಲ್ಲ ಅಂದರೆ ಇವರು ಕೇರಳ ಮತ್ತು ಪಾಕಿಸ್ತಾನಕ್ಕೆ ಮಂಡಿ ಊರಿ ಈ ಎಲ್ಲನೂ ಕೂಡ ಈ ಬಾಂಗ್ಲಾ ನಿರಾಶ್ರಿತರಿಗೆ ಕೊಟ್ಟು ನಮ್ಮ ರಾಜ್ಯವನ್ನು ಬಾಂಗ್ಲಾ ಹಬ್ಬ ಮಾಡೋಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಇದನ್ನು ಖಂಡಿಸ್ತೀನಿ.